ಬಿಬಿಎ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಒಂದು ಕಡೆ ಚುನಾವಣಾ ಆಯೋಗ ನಾವು ಎಲೆಕ್ಷನ್ ನಡೆಸಿಯೇ ಸಿದ್ಧ ಅಂತ ಹೇಳ್ತಿದ್ರೆ, ಅತ್ತ ಸರ್ಕಾರ ಮಾತ್ರ ಈಗ ಬೇಡ ಅಂತ ಹೊಸ ವರ್ಷವನ್ನು ಶುರು ಮಾಡಿಕೊಂಡಿದೆ. ಮಳೆಗಾಲದ ನೆಪವೊಡ್ಡಿ ಚುನಾವಣೆಯನ್ನು ಮುಂದೂಡೋ ನಿಟ್ಟಿನಲ್ಲಿ ಈಗ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಿದೆ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜೂನ್ 30ರ ಒಳಗೆ ಜಿಬಿಎ ಚುನಾವಣೆ ನಡೆಯೋದು ಅನುಮಾನ. ಎಲೆಕ್ಷನ್ ಮುಂದೂಡುವಂತೆ ಮತ್ತೆ ಸುಪ್ರೀಂ ಕದ ತಟ್ಟುತ್ತಾ ಸರ್ಕಾರ. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗಾಗಿ ಹಳೆ ಬಿಬಿಎಂಪಿಯನ್ನ ಜಿಪಿಎ ಎಂದು ಮರುನಾಮಕರಣ ಮಾಡಿದ್ದ ಸರ್ಕಾರ 5 ನಗರ ಪಾಲಿಕೆಗಳನ್ನಾಗಿ ವಿಂಗಡಿಸಿ ಹೊಸ ಹಾದಿ ಹಾಕಿತ್ತು. ಈಗಾಗಲೇ ಜಿಬಿಎ ಚುನಾವಣೆಗೆ ಬೇಕಾದ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಇದರ ಬೆನ್ನಲ್ಲೇ ಚುನಾವಣಾ ಆಯೋಗ ಜೂನ್ 14ರಿಂದ 24ರ ಒಳಗೆ ಚುನಾವಣಾ ದಿನಾಂಕ ಘೋಷಿಸುವುದಾಗಿ ಇತ್ತೀಚೆಗೆ ತಿಳಿಸಿತ್ತು. ಹಲವು ವರ್ಷಗಳ ಕಾಯುವಿಕೆಗೆ ಈಗ ತೆರೆ ಬೀಳಲಿದೆ ಅಂತ ಅನ್ಕೊಳ್ತಿದ್ದ ಹೊತ್ತಲ್ಲೇ ಸರ್ಕಾರ ಹೊಸ ತಗಾದೆ ತೆಗೆದಿದೆ. ಆಡಳಿತಾರೂಢ ಸರ್ಕಾರಕ್ಕೆ ಈಗಲೇ ಚುನಾವಣೆ ಎದುರಿಸುವ ಉತ್ಸಾಹವಿದ್ದಂತೆ ಕಾಣ್ತಿಲ್ಲ. ಜೂನ್ 30ರ ಒಳಗೆ ಎಲೆಕ್ಷನ್ ಪ್ರಕ್ರಿಯೆ ಮುಗಿಸಬೇಕು ಅಂತ ಚುನಾವಣಾ ಆಯೋಗ ಪಟ್ಟು ಹಿಡಿದಿದ್ರೆ, ಮಳೆಗಾಲದ ನೆಪವೊಡ್ಡಿ ಇದನ್ನ 3 ತಿಂಗಳು ಮುಂದೂಡಲು ಸರ್ಕಾರ ಈಗ ಸದ್ದಿಲ್ಲದೆ ಪ್ರಯತ್ನ ನಡೆಸುತ್ತಿದೆ. ಈಗಾಗಲೇ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮೂಲಕ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಲಾಗಿದೆ. ಮಳೆಗಾಲ ಮತ್ತು ಜನಗಣತಿ ಇರೋದ್ರಿಂದ ಕನಿಷ್ಠ ಸೆಪ್ಟೆಂಬರ್ ವರೆಗೆ ಕಾಲಾವಕಾಶ ನೀಡಿ ಎಂದು ಕೇಳಿಕೊಂಡ್ರೂ ಸಹ ಆಯೋಗ ಮಾತ್ರ ಮಣಿಯುತ್ತಿಲ್ಲ. ಹೀಗಾಗಿ ನಗರಾಭಿವೃದ್ಧಿ ಇಲಾಖೆ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸಲು ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಜೂನ್ ವೇಳೆಗೆ ಎಲೆಕ್ಷನ್ ನಡೆಸಲು ಸಿದ್ಧ ಅಂತ ಅಫಿಡವಿಟ್ ಸಲ್ಲಿಸಿದ್ದ ಸರ್ಕಾರ ಈಗ ವರಸೆ ಬದಲಿಸಿದೆ. ಸರ್ಕಾರದ ಈ ಮಳೆಗಾಲದ ನೆಪಕ್ಕೆ ಸುಪ್ರೀಂ ಕೋರ್ಟ್ ಮನ್ನಣೆ ನೀಡುತ್ತಾ ಅಥವಾ ಚುನಾವಣೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದು ಸೋಮವಾರ ತಿಳಿಯಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.